ಈಗ ಇವತ್ತಿನ ಪರಿಸ್ಥಿತಿ ಹೇಗಿದೆ? ಈಗ ನಿಮಗೆ ಜಮೀನು ವಾಪಸ್ ಬಂದರೆ ನಿಮ್ಮ ಜನಜೀವನ ಸರಿ ಹೋಗ್ಬೋದಾ? ನಿಮ್ಮ ರೈತರ ಜೀವನ ಸರಿ ಹೋಗ್ಬೋದಾ? ಹೇಗೆ? ನಮ್ಮ ಜಮೀನು ನಮ್ಗೆ ಕೊಟ್ಟರೆ ನಮ್ಮ ರೈತರು ತುಂಬ ಖುಷಿ ಪಡ್ತಾರೆ ಸರ್. ಯಾಕಂದರೆ ಸರ್ಕಾರ ಎಲ್ಲರೂ ನೋಡ್ತಾ ಇದ್ರು, ನೀವು ಅಂದಂಗೆ ಕಣ್ಣು ಮುಚ್ಕೊಂಡು ಕುಂತಿದೆ, ಕಿವಿ ಮುಚ್ಕೊಂಡು ಕುಂತಿದೆ. ಸ್ವಲ್ಪ ಸರ್ಕಾರಕ್ಕೆ ಬಿಸಿ ತಟ್ಟಿಸ್ರಿ, ಈ ನ್ಯೂಸ್ನ ಸ್ವಲ್ಪ ಅವ್ರಿಗೆ ತಲುಪಿಸ್ರಿ. ನೀವು ನೆನೆಸ್ಕೊಂಡ್ರೆ ಎಲ್ಲಾದರೂ ತಲುಪಿಸ್ತೀರಿ ನಿಮ್ಮ ಚಾನಲ್ ಅವ್ರು. ಅದಕ್ಕೋಸ್ಕರ ಇವತ್ತು ನಿಮ್ಮನ್ನು ಕರೆದಿದ್ದು, ಸ್ಟುಡಿಯೋದಲ್ಲಿ ಕೂರಿಸಿದ್ದು. ನೀವು ಗಟ್ಟಿಯಾಗಿ ಕೇಳಬೇಕು ಇವತ್ತು. ಇಲ್ಲ ಸರ್, ಕೇಳ್ತೀವಿ. ನಮ್ಗೆ ಏನಿಲ್ಲ ಸರ್, ದಯವಿಟ್ಟು ನಾವು ಕೇಳ್ತಾ ಇದ್ದೀವಿ, ನಮ್ಮ ರೈತರ ಭೂಮಿನ ನಮಗೆ ಭೂಮಿ ಬಿಟ್ಕೊಡಿ, ನಮ್ಮ ರೈತರ ಭೂಮಿ ಬಿಟ್ಕೊಡಿ. ಇಲ್ಲಾಂದ್ರೆ ಇವಾಗಿನ ಬೆಲೆ ಏನಿದೆ ಅದನ್ನು ಕಟ್ಟಿಕೊಡಿ. ಇಷ್ಟೇ ನಾವು ದಯವಿಟ್ಟು ಕೇಳ್ತಿರೋದು. ಅಲ್ಲಿ 60 ವರ್ಷದ ಮುದೋರು ಸರ್, ಪಾಪ ಈ ವಯಸ್ಸಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಅವರು ಬಿಸಿಲಲ್ಲಿ ಪಾದಯಾತ್ರೆ ಮಾಡ್ತಿದಾರೆ. ಇಲ್ಲಿದ್ರೆ ಲಾಠಿ ಚಾರ್ಜ್ ಆಗ್ತಾಯಿದೆ. ಅವ್ರು ಊಟ ಉಪಚಾರ ಬಿಟ್ಟು ಅಲ್ಲಿ ಒದ್ದಾಡ್ತಿರೋದು ನೋಡ್ರಿ. ಈಗ ನಮ್ಮಂಥವ್ರ ಕೈಲಿ 10 ಕಿಲೋಮೀಟ್ರ್ ನಡೆಯೋಕ್ಕಾಗೋದಲ್ಲ, ಅವ್ರು ನಮ್ಮ ಸರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸರ್. ವಯಸ್ಸಾದರೂ ನೋಡ್ತಾ ಇಲ್ಲ. ಹೆಳದ ಹಾಕಿ ಕುರಿಮರಿಗಳನ್ನ ಹಾಕಿದಂಗೆ ಎತ್ತೆತ್ತಿ ಒಗಿತಿದ್ದಾರೆ ಸರ್. ಪೊಲೀಸ್ ಇಲಾಖೆ ಮೇಲೆ ನಂದು ಏನು ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಅವರೆಲ್ಲ ಆದೇಶ ಕೊಟ್ಟಿದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಸ್ವಲ್ಪ ರೈತರ ಬಗ್ಗೆ ಗಮನ ಕೊಡ್ರಿ ಅಂತ ನಾನು ಹೇಳ್ತೇನೆ. ಯಾವ ಸರ್ಕಾರ ಬಂದ್ರು ನೀವು ಹೆಂಗೆ ಹಸಿರು ಟವಲ್ ಹಾಕಿದಿರಲ್ಲ, ಎಲ್ಲರೂ ಹಸಿರು ಟವಲ್ ಹಾಕೊಳ್ತಾರೆ, ನಾವು ರೈತ ಪರ ಸರ್ಕಾರ ಅಂತ ಹೇಳ್ತಾರೆ. ಬಟ್ ರೈತರ ನೆರವಿಗೆ ಯಾರು ಬರೋದಿಲ್ವಲ್ಲ? ಬರ್ತಾರೆ ಸರ್. ಈ ರೀತಿ ಅನ್ಯಾಯಗಳು ನಡೀತಾ ಇದ್ರೆ ಏನು ಮಾಡ್ತಾರೆ, ಹಾಕಿರೋ ಟವಲ್ ಕೂಡ ತೆಗೆದಿಟ್ಟು ಓಲ್ಬಿಡೋರು, ನಮ್ಮ ಮನೆ ಬೆಳೆ ನಾವು ನೋಡ್ಕೊಂಬನ್ರಿ ಅನ್ನೋ ರೀತಿಯಲ್ಲಿ ಜನಗಳು ಆಗ್ತಾ ಇದ್ದಾರೆ. ಈಗ ನೋಡಿ, ಇಲ್ಲಿ ಕುಡ್ನಿ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕುಡ್ನಿ ಭಾಗದವ್ರಿಗೆ ಅನ್ಯಾಯ ಆಗ್ತಾ ಇರೋದು. ಆದರೂ ಕೇಳಿದ್ರು ಕೇಳಲಾರ್ದಂಗೆ ಎಲ್ಲರೂ ಯಾರ್ಯಾರ ಪಾಡಿಗೆ ಅವರಿದ್ದಾರೆ ಸರ್ಕಾರ. ಕುಡ್ನಿ 4 ಸಲ ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಎತ್ತಿ ತೊಗೊಂಡು ಹೋಗ್ತಾರೆ, ಬಿಸಾಕ್ತಾರೆ, ಮತ್ತು ಕರ್ಕೊಂಬಂದು ಕುರಿಮರಿಗಳ ಥರ ಆಗ್ಬಿಟ್ಟಿದ್ದೆ ಸರ್ ಅವರು. ಸ್ವಲ್ಪ ನನ್ನ ದಯವಿಟ್ಟು ನಾ ಕೇಳ್ತೀನಿ, ನಮ್ಮ ಕುಡ್ನಿ ಭಾಗದವ್ರಿಗೆ ನ್ಯಾಯ ದೊರಕಿಸ್ಕೊಡ್ರಿ. ಸರ್ಕಾರಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ ಬೆಂಗಳೂರಲ್ಲಿ ಇವಾಗ ಇಲ್ಲಿ ಮಾತ್ರ ಬಂದಿದ್ದೀವಿ ಅಂದರೆ ವಿಧಾನಸೌಧಕ್ಕೆ ಮುಟ್ಟಿಸ್ರಿ ಇದನ್ನು. ಒಬ್ಬೊಬ್ರದ್ದು ಒಂದೊಂದು ಕಥೆ ಇರಬೇಕಲ್ಲ ಅಲ್ಲಿ ಸರ್. ಸಾಮಾನ್ಯ ಇಲ್ಲ ಸರ್, ಭೂಮಿ ಕಳ್ಕೊಂಡಿರೋ ಒಬ್ಬೊಬ್ರದ್ದೊಂದು ಕಥೆ ಇರಬೇಕಲ್ಲ. ಖಂಡಿತವಾಗಿ ಸರ್. ಅಲ್ಲಿ ವಯಸ್ಸಾದವ್ರು ನೋಡ್ರೆ ಭಾಳ ನೋವಾಗ್ತಾ ಇದೆ ಸರ್. ವಯಸ್ಸಾದವ್ರನ್ನ ನೀವು ಬೇಕಾದರೆ ನೋಡ್ರಿ TV ಚಾನಲಲ್ಲಿ. ವಯಸ್ಸಾದ್ರೆ ಸರ್, ಈ ವಯಸ್ಸಲ್ಲಿ ಅವ್ರು ಕೂತ್ಕೊಂಡು ಯಾರೋ ಹಾಕಿರೋದಂತೂ ತನ್ನ ತಿಂದು ಇರಬೇಕು. ಈ ವಯಸ್ಸಲ್ಲಿ ಅವರು ರಾತ್ರಿ ಹಗಲು ನಿರಾಹಾರ ದೀಕ್ಷೆ ಮಾಡ್ತಾ ಇದ್ದಾರೆ. ಅವ್ರದ್ದು ಗೋಳು ನೋಡೋಕೆ ಆಗ್ತಾ ಇಲ್ಲ ಸರ್. ಎತ್ತೆತ್ತಿ ಸುಮ್ಮನೆ ಬಸ್ಸಲ್ಲಿ ಜೀಪಲ್ಲಿ ಹೋಗಿತ್ತಿದ್ರೆ ನಾಳೆ ಎಲ್ಲಿ ಹೆಡ್ ಬೀಳ್ತತ್ತೋ ಎಲ್ಲಿಲ್ಲ. ನೋಡ್ರಿ ಸರ್, ನಿನ್ನೆ ಆಗಿರೋ ರೈತರಿಗೆ ಲಾಠಿ ಚಾರ್ಜಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಸ್ವಲ್ಪ ಏನಿಲ್ಲ ಸರ್, ನಾನು ಒಂದೇ ಒಂದು ದಯವಿಟ್ಟು ಕೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮುಟ್ಟಂಗ ರೈತರಿಗೆ ನ್ಯಾಯ ದೊರಕಿಸ್ಕೊಡಿ. ಖಾದ್ರಿ ಅವರೇ, ನೋಡ್ತಾ ಇದ್ದೀರಿ, ನೀವು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ. ಅನೇಕ 13,000 ಎಕರೆ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ರೈತರನ್ನ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಸರ್ವನಾಶ ಹೋಗಿದ್ದಾರೆ ರೈತರು. ಈಗ ರೈತರು ಮತ್ತೆ ಗಟ್ಟಿಯಾಗಿ ನಿಲ್ಲಬೇಕು, ರೈತರು ಸ್ವಾಭಿಮಾನದಿಂದ ಬದುಕು ಮಾಡಬೇಕು ಅಂತ ಹೇಳಿದ್ರೆ ಸಾಧ್ಯ ಇದೆಯಾ? ಈಗ ಸಾಧ್ಯ ಅನ್ನೋದಕ್ಕಿಂತ ಈ ಸರ್ಕಾರಕ್ಕೆ ನಾವು ನಂಬಿ ಮೋಸ ಹೋಗಿದ್ದೀವಿ. ನಾವು ಮೊದಲನೇದಾಗಿ ಏನಂದರೆ ಸಿದ್ದರಾಮಯ್ಯ ಮೇಲೆ ಒಂದು ಅಪಾರವಾದ ಒಂದು ಗೌರವ. ಹಂಗಾಗಿ ಇಡೀ ನಮ್ಮ ರಾಜ್ಯದಲ್ಲಿ 80% ರೈತರು ಮತ್ತು ಕಾರ್ಮಿಕರಿದ್ದಾರೆ. ಅವ್ರು ಎಲ್ಲರೂ ಸೇರಿನೇ ಇವತ್ತು ಆ ಒಂದು ಸರ್ಕಾರ ತಗೊಂಬಂದಿದ್ದು. ಕಾಂಗ್ರೆಸ್ ಸರ್ಕಾರ ತಂದಿಲ್ಲ, ಸಿದ್ದರಾಮಯ್ಯ ಅವ್ರ ಸರ್ಕಾರ ತಂದಿದ್ದು. ಅದೇ ಸಿದ್ದರಾಮಯ್ಯ ಅವರಿಗೆ ನಾವು ನಂಬಿದ್ದೀವಲ್ಲ, ಆ ಸಿದ್ದರಾಮಯ್ಯ ಸಾಹೇಬರು ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಕಂಡು ಬರ್ತಾರೆ. ಯಾಕಂದರೆ ನಾವು ರೈತರ ಪರ ಅಂತ ಹೇಳಿ ಜನರಿಗೆ ಮೋಸ ಮಾಡಿಬಿಟ್ರೆ. ಈಗ ಬರೀ ಕುಡ್ತಿ ಭಾಗದ ರೈತರಿಗೆಲ್ಲ, ಇಡೀ ರಾಜ್ಯದಲ್ಲಿ ಇರೋಂಥ ಎಲ್ಲ ರೈತರಿಗೆ ತೊಂದರೆ ಆಗ್ತಾ ಇದೆ ಈ ಒಂದು ಸರ್ಕಾರದಿಂದ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬರು ಈಗಾದರೂ ಎಚ್ಚೆತ್ತುಕೊಂಡು ರೈತರ ಪರವಾಗಿ ಕೆಲಸ ಮಾಡಬೇಕು. ಇಲ್ಲ ಅನ್ನಪ್ಪ ಅಂದರೆ BJPಗೆ ಏನು ಪರಿಸ್ಥಿತಿ ಬಂದೈತೆ, ಆ ಪರಿಸ್ಥಿತಿ 100% ಮುಂದೆ ಬರೋಂಥ ದಿನಮಾನಗಳೇ ಬರುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಓಕೆ, ಅಲ್ಲ, ರೈತರು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಉಪ್ಪರಿಗೆ ಮೇಲೆ ಕೂರಿಸ್ಬೋದು, ಯಾರನ್ನ ಬೇಕಾದ್ರೆ ಕ್ಷಣಾರ್ಧದಲ್ಲಿ ಕೆಳಗಿಳಿಸ್ಬೋದು. ರೈತರಿಗೆ ಶಕ್ತಿ ಇದೆ. ಹಾಂ ಸರ್, ಗುಂಡೂರಾವ್ ಸಾಹೇಬ್ರು ಸರ್ಕಾರ ಕೆಡವಿದ್ಯಾರು ಅದೇ ನಾವು ರೈತರು. ಯಡಿಯೂರಪ್ಪ ಸಾಹೇಬ್ರು ಸರ್ಕಾರ ಪತನ ಮಾಡಿದ್ಯಾರು ಇದೇ ರೈತರು. ಈ ಸರ್ಕಾರ ತಗೊಂಬರ್ಬೇಕಂತ ಕಾರಣ ಯಾರು? ಅದೇ ರೈತರು. ರೈತರು ಏನು ಮಾಡ್ತಾರೆ, ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಕಾರಣಕ್ಕಾಗಿ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ. ಈಗ ಬಳ್ಳಾರಿ ರೈತರು ಹೋರಾಟ ಮಾಡ್ತಿದ್ದಾರೆ, ರಾಯಚೂರು ರೈತರು ಸುಮ್ಮನೆ ಇರ್ತಾರೆ, ಮಾಡಲಿ ಬಿಡಿ, ಅವ್ರ ಪಾಡಿಗೆ ಅವ್ರು ಮಾಡಲಿ ಅಂತ. ನಿಮ್ಮ ಒಗ್ಗಟ್ಟಿನ ಶಕ್ತಿ ಕಾರಣಕ್ಕಾಗಿ ರಾಜಕೀಯ ಶಕ್ತಿ ಮೇಲಾಟ ಆಗಿದೆ ಅಂತ, ಇಲ್ಲಿ ಅವರೇ ಮೇಲುಗೈ ಆಗಿದೆ ಅಂತ. ನಿಮ್ಮ ಒಗ್ಗಟ್ಟಿನ ಕೊರತೆ ಇದೆ ಇಲ್ಲಿ. ಏನಂದ್ರೆ ನಮ್ಮ ಒಂದು ಸಂಘಟನೆಗಳು ಏನ್ ಮಾಡ್ತದೆ ಅಂದ್ರೆ, ನಮ್ಮ ಒಂದು ಕ್ಷೇತ್ರಕ್ಕೆ ನಾವೇ ದೊಡ್ಡವರು, ನಮ್ಮ ಕ್ಷೇತ್ರಕ್ಕೆ ನಾವು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇದಕ್ಕೆ ಬಂದಿದ್ದಾರೆ. ದಯವಿಟ್ಟು ನಾನು ಎಲ್ಲ ಹೋರಾಟಗಾರರು, ರೈತ ಪರ ಹೋರಾಟಗಾರರಾಗಲಿ, ಕನ್ನಡ ಪರ ಹೋರಾಟಗಾರರಾಗಲಿ, ದಲಿತ ಸಂಘ ಏನು ಸಮಸ್ಯೆ ಇದೆ ಇಲ್ಲ, ಯಾಕೆ ಅಂತ ಹೇಳಿದ್ರೆ ನೋಡಿ, ಯಾವತ್ತೂ ಕೂಡ ನಮ್ಮನ್ನ ಒಡೆದ ಆಳುವ ನೀತಿ ಇದೆಯಲ್ಲ, ಬಹಳ ನೀಟಾಗಿ ಮಾಡ್ತಾರೆ.
ನೀವು ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ನೀವು ಹೋಗ್ತೀರಾ? ಹೋಗಲ್ಲ. ಅದೇ ಬಾಗಲಕೋಟೆ, ಬೆಳಗಾವಿ ಸುತ್ತಮುತ್ತಲು ಕಬ್ಬು ಬೆಳೆಯೋರು ಹೋಗ್ತಾರೆ. ನೀವು ಹಸಿರು ಟವಲ್ ಹಾಕೊಂಡು ಮನೇಲೆ ಕೂತ್ಕೊತೀರಿ ಅಲ್ವಾ? ಸೊ ಇಲ್ಲಿ ರೈತರ ಒಗ್ಗಟ್ಟಿನ ಕೊರತೆ ಕಾರಣಕ್ಕಾಗಿ ರಾಜಕಾರಣಿಗಳು ಅಷ್ಟೆಲ್ಲ ಆಟ ಆಡ್ತಿದ್ದಾರೆ. ರೈತರೇನು ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದೆ.